ದಯವಿಟ್ಟು ರಾಜ್ಯಾಧ್ಯಕ್ಷರು ಅವ್ರಿಗೆ ಕೂಡ ಸ್ವಾಗತನ ಕೋರ್ತೀನಿ. ಇವತ್ತು ಕೊನೆ ಅಲ್ಲ, ಇವತ್ತಿಂದ ಆರಂಭ. ಏನಂದ್ರೆ ಇವತ್ತಿನ ಈ ಆರಂಭ ಇವತ್ತಿಂದ ಆರಂಭ. ಏನಂದ್ರೆ ಇವತ್ತಿನ ಸಿನಿಮಾದಲ್ಲಿ ಹೀರೋಗಳು ಎಲ್ಲಿರ್ತಾರೆ, ಕ್ಯಾಮ್ರಾದಲ್ಲಿ ಶೂಟಿಂಗ್ ಆಗುತ್ತೆ ಕ್ಯಾಮ್ರಾದ ಎದುರುಗಡೆ. ಆದ್ರೆ ನೀವು ನಿಜವಾದಂತ ಹೀರೋಗಳು ವಸತಿ ಸಚಿವರು ಇಲ್ಲಿ ಬರ್ಬೇಕಾ ಬೇಡ, ಒಂದು ಇಂಚ್ ಆ ಕಡೆ ಈ ಕಡೆ ಅಲ್ಗಾಡ್ಬಾರ್ದು, ಎಲ್ಲರೂ ಇಲ್ಲಿ ಕುತ್ಕೋಬೇಕು. ಲೀಡರ್ಸ್ಗಳೆಲ್ಲ ಕುತ್ಕೊಳ್ಳಿ. ಲಲಿತಮ್ಮ, ಬೇಕೇ ಬೇಕು, ಬೇಕೇ ಬೇಕು. ರೈತ ಮಕ್ಕಳಿಗೆ ಉಚಿತವಾಗಿ ಮನೆ ಕೊಡಲೇಬೇಕು, ರೈತರ ಮಕ್ಕಳಿಗೆ ಉಚಿತವಾಗಿ ಮನೆ ಕೊಡಲೇಬೇಕು, ರೈತರ ಮಕ್ಕಳಿಗೆ ಉಚಿತವಾಗಿ ಮನೆ ಕೊಡಲೇಬೇಕು. ಬೇಕೇ ಬೇಕು, ಬೇಕು. ಸೈಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ನೀವು ಘೋಷಣೆ ಮಾಡಬೇಕು. ಪ್ರತಿ ವರ್ಷ 1008 ಮದುವೆ ನೀವು ಮಾಡಬೇಕು. ಪ್ರತಿ ವರ್ಷ ಎಲ್ಲಾ ಜಾತಿ ವರ್ಗದವರಿಗೆ ವಸತಿ ಸಚಿವರು ನೀವು ಮನೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲ ಪ್ರತಿಯೊಂದು ಜಾತಿಗೆ 224 ಕ್ಷೇತ್ರದ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲೇಬೇಕು. ಯಾಕಂದ್ರೆ ಹೆಣ್ಣು ಇಲ್ದರೆ ಗಂಡಿಲ್ಲ, ಗಂಡಿಲ್ದರೆ ಹೆಣ್ಣಿಲ್ಲ. ಆದರೆ ರೈತ 2 ಎಕರೆ 3 ಎಕರೆ 4 ಎಕರೆ ಇರುವಂತ ಒಬ್ಬ ರೈತನಿಗೆ ದಿನನಿತ್ಯ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮಾನ್ಯ MD ಅವರು ಬರಬೇಕಾಗಿತ್ತು, ಅವರು ತುರ್ತು ಸಭೆಯಲ್ಲಿ ಇರೋದ್ರಿಂದ ಕೂಡಲೇ ಇಲ್ಲಿ ತೆರಳಿ ನಿಮ್ಮ ಮನವಿಯನ್ನು ಪಡ್ಕೊಳ್ಳಿಕ್ಕೆ ಹೇಳಿದ ಹಿನ್ನೆಲೆಯಲ್ಲಿ ನಾವು ಬಂದಿದ್ದೀವಿ, ಮನವಿನ ತಗೊಂಡಿದ್ದೀವಿ. ಪ್ರತಿಯೊಬ್ಬ ಮನುಷ್ಯ ಜೀವಿ, ನಾವು ನಮ್ಮನ್ನು ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಜೀವಿನೂ ಬದುಕಬೇಕಾದ್ರೆ ಈ ವರ್ಗ ಇಂಪಾರ್ಟೆಂಟು, ಯಾವ ವರ್ಗನೂ ಅಲ್ಲ. ನೀವಿದ್ರೆ ನಾವು, ನೀವಿಲ್ಲದೆ ಯಾರೂ ಕೂಡ ಬದುಕೋದಕ್ಕೆ ಆಗಲ್ಲ, ಯಾರೇ ಆಗ್ಬೋದು, ನೀವಿದ್ರೆ ನಾವು. ಹಾಗಾಗಿ ಈ ನಿಮ್ಮ ಬೇಡಿಕೆಯನ್ನು ನಾವು ತಗೊಂಡಿದ್ದೀವಿ. ಪ್ರತಿ ವರ್ಷ ಸರ್ಕಾರದ ಆದೇಶಾನುಸಾರ ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವರ್ಷ ಮಿನಿಮಮ್ 3 ಲಕ್ಷ ಬಡ ಕುಟುಂಬಗಳಿಗೆ ಮನೆಯನ್ನು ಕಲ್ಪಿಸಿಕೊಡತಕ್ಕಂತಹ ಒಂದು ಉದ್ದೇಶವನ್ನು ನಮ್ಮ ನಿಗಮ ಹೊಂದಿದೆ. ಅನೇಕ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಮ್ಮ ನಿಗಮ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಮನವಿಯನ್ನು ಕೂಡಲೇ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಲ್ಲಿಕೆ ಮಾಡಿ ಇವತ್ತೇ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ಈ ಭರವಸೆಯನ್ನು ಅಥವಾ ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. 1800 ಜನಕ್ಕೆ ಮನೆ ಕೊಡ್ಲೇಬೇಕು. ಜಮೀರಾಮ ಸಾಹೇಬ್ರೆ, ನೀವು ಎಷ್ಟು ಲಕ್ಷಾಂತರ ಮನೆ ಕೊಟ್ಟಿದ್ರು ನಾವು ಒಪ್ತೀವಿ. 1800 ಜನಕ್ಕೆ ಮನೆ ಕೊಟ್ರೆ ರೈತರಿಗೆ ನಿಮ್ಗೂ ಒಳ್ಳೇದಾಗ್ತದೆ, ನಿಮ್ ತಾಯಿ ತಂದೆಗೂ ಒಳ್ಳೇದಾಗ್ತದೆ. ಇದು 10,000 ಬೆಲೆ ಬಾಳುವ ಮನೆ ಒಳ್ಳೆಯದು, ಒಳ್ಳೆ ಕಟ್ಟಿಸಿ ಕೊಡ್ಬೋದು ಮನೆ. ಅದು ಆದ್ರೆ ನಿಮ್ಗೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಫ್ರೀಡಮ್ ಪಾರ್ಕ್ನಾಗೆ ನಾವು ರೆಸ್ಟ್ರಿಕ್ಟ್ ಮಾಡ್ತಿದ್ವಿ, ಆದ್ರೆ ಇವಾಗ ನೀವು ಬಂದು ಇಲ್ಲಿ ನೀವೇ ಹೇಳಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ ಸರ್. ಈಗ ಇದಕ್ಕೇನಾದ್ರು ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ನಡೆ ಏನಿದೆ? ಹೋರಾಟ ಮಾಡ್ತೀವಿ ಸರ್, ಉಗ್ರ ಹೋರಾಟ ಮಾಡ್ತೀವಿ. ಇನ್ನ ಜನ ಇವಾಗ 300-400 ಜನ ಸೇರಿದ್ದಾರೆ ಇಲ್ಲಿ ನೋಡ್ರಿ ಸರ್. ಎಲ್ಲ 200-300 ಜನ ಸೇರಿದ್ದಾರೆ. ಸಾವಿರಾರು ಜನಕ್ಕೆ ಸೇರಿ ನಾವು ಉಗ್ರ ಹೋರಾಟ ಮಾಡಿದ್ವಿ. ನಮ್ಮ ಚಂದ್ರಶೇಖರ್ ನೇತೃತ್ವದಲ್ಲಿ ನಮ್ಮ ಇಲ್ಲಿ ಮಹಿಳಾ ಘಟಕದ ನಮ್ಮ ಲತಮ್ಮ ಮತ್ತೆ ಎಲ್ಲಾ ಮುಖಂಡರು, ಎಲ್ಲಾ ಜಿಲ್ಲೆಗಳ ಮುಖಂಡರು ಬಂದಿದ್ದಾರೆ. ನಾವು ನೇತೃತ್ವದಲ್ಲಿ ಪ್ರತಿಘಟನೆ ಜೋರಾಗಿ ಒಂದು ಅದ್ಭುತವಾದಂತ ಕೆಲಸವನ್ನ ಚಂದ್ರಶೇಖರ್ ಅವ್ರು ಮಾಡಿದ್ದಾರೆ. 1008 ಒಂದು ಮದುವೆಯನ್ನ ಮಾಡೋದು ಅಷ್ಟು ಸ್ವಲ್ಪ ಅಲ್ಲ. ನಾವು ಕೇಳಿದೀವಿ 100, 200, 500ವರೆಗೂ ಕೇಳಿರ್ಬೋದು. 1008 ಒಬ್ಬ ಹೋರಾಟಗಾರ, ಒಬ್ಬ ರೈತಪರ ಹೋರಾಟಗಾರ 1008 ಮಾಡ್ತಾರೆ ಅಂದ್ರೆ ಅದು ಅಷ್ಟು ಸುಲಭವಾದಂತ ಮಾತಲ್ಲ. ಮತ್ತೆ ಮಾಡಿ ಹಾಗೆ ಅವರು ಕೈ ಬಿಟ್ಟಿಲ್ಲ. ಅವರು ಒಂದು ಈಗ ಏನು ಮದುವೆ ಮಾಡಿದ್ದಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮನೆಯನ್ನೇ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಕನ್ನಡ ಪರ ಹೋರಾಟಗಾರರು
ಒಂದು ಹಾಗೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ಬೆಂಬಲವಾಗಿ ಯಾವಾಗ್ಲೂ ನಿಂತಿದ್ವಿ. ರೈತರಿಗೋಸ್ಕರ ನಾನು ಒಬ್ಳು ರೈತರ ಮಗಳ ಹಾಕಿರೋದ್ರಿಂದ ಅವ್ರಿಗೆ ಒಂದು ರೈತರ ಮಕ್ಕಳಿಗೆ ಒಂದು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.